ಈಗ ನಾನು ದೂರದಿಲ್ಲ. ವೀಕ್ಷಕರ ಸುದ್ದಿಗುಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫ ಮಂಚಿ. ಮೋದಿ ಸರ್ಕಾರದ ಮಧ್ಯಂತರ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದ್ದಾರೆ. ಈ ಬಜೆಟ್ ನಲ್ಲಿ ನಿಮಗೇನು ಸಿಕ್ಕಿತು, ನಮಗೇನು ಸಿಕ್ಕಿತು? ವಿಶೇಷ ಏನಂದ್ರೆ ಸಂಸತ್ತಿನ ಒಳಗೆ ಬಜೆಟ್ ಕುರಿತು ಚರ್ಚೆಗಳು ನಡೆಯುತ್ತಿರಬಹುದು, ಆದರೆ ದೇಶದಲ್ಲಿ ಹೊರಗೆ ಇತರ ವಿಚಾರಗಳು ಚರ್ಚೆ ಆಗ್ತಾ ಇವೆ. ಬಜೆಟಿನ ಕುರಿತು ಚರ್ಚಿಸುವಂತಹ ಗೋಜಿಗೆ ಜನರು ಹೋಗಿಲ್ಲ ಎಂದನಿಸುತ್ತೆ. ಯಾಕಂದ್ರೆ ಅದರೊಳಗಿರುವುದು ಕನಸುಗಳಿಂದ ಮಾತ್ರ ಏನು ಪ್ರಯೋಜನ? ಒಟ್ಟಿನಲ್ಲಿ ಜನರು ಹೇಳ್ತಾ ಇರೋದು ಈ ಬಜೆಟ್ ಕನಸನ್ನ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದೆ. ಬಜೆಟ್ ಸಂಪೂರ್ಣ ಮೋದಿ ನೀತಿಯಾಗಿದೆ ಎಂದು. ಅಂದರೆ ಆಯಾ ವಯದ ಲೆಕ್ಕವೂ ಅಲ್ಲ, ಜನರಿಗೆ ಯೋಜನೆಗಳ ಮೂಲಕ ಕಲ್ಯಾಣಕಾರಿಯಾದಂತಹ ಕ್ರಮಗಳು ಕೂಡ ಇದರಲ್ಲಿ ಕಾಣಿಸ್ತಾ ಇಲ್ಲ. ಈ ಬಜೆಟ್ ನಲ್ಲಿ ಈ ದೇಶವನ್ನು 7 ಟ್ರಿಲಿಯನ್ ಆರ್ಥಿಕತೆಗೆ ತಲುಪಿಸುವ ಗುರಿ ಇದೆ. ಆದರೆ ಅದನ್ನು ತಲುಪುವುದು ಹೇಗೆ, ಅದಕ್ಕೆ ಮಾರ್ಗೋಪಾಯಗಳೇನೋ, ಯೋಜನೆಗಳು ಏನು ಎಂದು ಈ ಬಜೆಟ್ ಹೇಳುವುದೇ ಇಲ್ಲ. ವಿಶ್ವದಲ್ಲಿಯೇ ಭಾರತ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಲ್ಲುತ್ತದೆ ಎಂದು ಬಜೆಟ್ ಹೇಳ್ತಾ ಇದೆ. ಅಲ್ಲಿಗೆ ತಲುಪುವುದು ಯಾವ ರೀತಿ? ಖಂಡಿತವಾಗಿಯೂ ನಿರ್ಮಲಾ ಸೀತಾರಾಮನ್ ರವರು ಸರ್ಕಾರ ಹಾಕಿಕೊಂಡಿರೋ ಗುರಿಯತ್ತ ಸಾಗುವುದಕ್ಕೂ ಇರುವಂತಹ ಕಾರ್ಯಕ್ರಮಗಳನ್ನ ಈ ಬಜೆಟ್ ನಲ್ಲಿ ಹೇಳಬೇಕಾಗಿತ್ತು. ರೈತ ಸಾಲ ಮನ್ನಾ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲ, ಆದರೆ ಕಾರ್ಪೊರೇಟ್ ದರಗಳ ಮನ್ನಾ ಮಾಡಲು ಸಾವಿರ ಕೋಟಿಗಳ ಮನ್ನಾ ಮಾಡಲು ಈ ಸರ್ಕಾರದ ಬಳಿ ಹಣ ಇದೆ. ಈ ಬಜೆಟ್ ಅನ್ನು ಸರ್ಕಾರ ರೈತ ಸ್ನೇಹಿ ಬಜೆಟ್ ಎಂದು ಹೇಳ್ತಾ ಇದೆ. ಆದರೆ ರೈತ ಸಮ್ಮಾನ್ ನಿಧಿಯನ್ನ ಹೆಚ್ಚಿಸಿಲ್ಲ, ಬದಲಾಗಿ ಅನಗತ್ಯ ಎನ್ನಬಹುದಾದಂತಹ ಕೆಲವು ವಿಚಾರಗಳನ್ನು ತುರುಕಿದೆ. ಮುತ್ತಲಾಖನ ವಿಚಾರವಾಗಿರಲಿ, ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದು ಸಮಿತಿ ಮಾಡುವ ವಿಚಾರವಾಗಲಿ, ಅದು ಅಷ್ಟು ಅಗತ್ಯ ಅಲ್ಲ. ಆರ್ಥಿಕವಾಗಿ ಬೇಕಾದಂತ ಯೋಚನೆಗಳು ಅಭಿವೃದ್ಧಿಯ ಸಾಧನ ಸಲಕರಣೆಗಳನ್ನ ಬಜೆಟ್ ವಿವರಿಸಬೇಕಾಗಿತ್ತು. ಕನಸುಗಳನ್ನು ಹಂಚಿದೆ. ಬಜೆಟ್ಗಿಂತ ಮುಂಚೆ ರಾಷ್ಟ್ರಪತಿಯವರು ನೀಡಿದ ಭಾಷಣದಲ್ಲಿ ಮೋದಿ ಸರ್ಕಾರದ ಸಾಧನೆಯಾಗಿ ರಾಮ ಮಂದಿರವನ್ನ ಹೇಳಿಕೊಂಡಿದ್ದರು. ಆ ವಿಚಾರ ಆಚೆ ಇರಲಿ. ಈಗ ದೇಶದ ಪರಿಸ್ಥಿತಿ ಹೇಗಿದೆ? ಬಡವರನ್ನು ನಿರ್ಲಕ್ಷಿಸಲಾಗಿದೆ, ಶ್ರೀಮಂತರನ್ನು ಪ್ರೋತ್ಸಾಹಿಸಲಾಗಿದೆ. ರೈತರು ಬೀದಿಗಿಳಿದಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಕೊಡಿ, ಅದಕ್ಕೊಂದು ಕಾನೂನು ತನ್ನಿ ಎಂದು ಹೋರಾಟದ ದಾರಿಯಲ್ಲಿದ್ದಾರೆ. 2019ರಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಅಸಂಘಟಿತ ವಲಯದ 60 ವರ್ಷದ ಕೃಷಿ ಕಾರ್ಮಿಕರಿಗೆ ತಿಂಗಳಿಗೆ 3,000 ಕೊಡ್ತೇವೆ ಎಂದು ಹೇಳಿದ್ದು 99% ಕೂಡ ಜಾರಿಯಾಗಿಲ್ಲ ಎಂದು ಜನರು ಹೇಳ್ತಾ ಇದ್ದಾರೆ. ಬಡವರನ್ನು ಈ ರೀತಿ ಕಡೆಗಣಿಸಲಾಗಿದೆ ಎನ್ನುವುದು ಒಂದು ಕಡೆ ಆದ್ರೆ, ರೈತರ ಸಾಲ ಮನ್ನಾದ ಬಗ್ಗೆ ಏನೂ ಇಲ್ಲ ಎನ್ನುವುದು ಇನ್ನೊಂದು ಕಡೆಯೂ ಇದೆ. ಉದ್ಯೋಗವನ್ನ ಹೆಚ್ಚಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತಾ ಬಂದಿದ್ದಾರೆ. ಉದ್ಯೋಗ ಬಿಡಿ, ನಿರುದ್ಯೋಗವೇ ಹೆಚ್ಚುವಂತೆ ಮಾಡಿ. ಕಾಂಗ್ರೆಸ್ನ ಶಶಿತರೂರ್ ಹೇಳಿರುವಂತೆ ಇದು ಮೋದಿ ಸರ್ಕಾರದ ನೀತಿಯಾಗಿದೆ, ಬಜೆಟ್ ಅಲ್ಲ. ಹಾಗಿದ್ದರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದ್ದು 58 ನಿಮಿಷಗಳ ಕಾಲ ಬಜೆಟ್ ಭಾಷಣ ಮಾಡಿದ್ದು ಮೋದಿ ಸರ್ಕಾರದ ನೀತಿಯನ್ನು 2030ರಲ್ಲಿ $7 ಲಕ್ಷ ಕೋಟಿ ಆರ್ಥಿಕತೆಗೆ ನಮ್ಮ ದೇಶ ಸಾಗುತ್ತದೆ, ಭಾರತ ಬೃಹತ್ ಆರ್ಥಿಕ ಶಕ್ತಿಯಾಗುತ್ತೆ ಎಂದು ಸರ್ಕಾರ ಹೇಳುತ್ತಾ ಇದೆಯಲ್ಲ. ಬಜೆಟ್ನಲ್ಲಿ 25 ಕೋಟಿ ಜನರನ್ನ ಬಡತನದಿಂದ ಮುಕ್ತ ಮಾಡಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದೆ. ಅಂದರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಿಂತ ಈಗ 3 ಕೋಟಿಯಷ್ಟು ಬಡವರು ಕಡಿಮೆ ಆಗಿದ್ದಾರೆ ಎಂದು ಬಜೆಟ್ ಹೇಳ್ತಾ ಇದೆ. ಸಂಸತ್ತಿನಲ್ಲಿ ಆಮ್ ಆದ್ಮಿ ಪಾರ್ಟಿಯ ರಾಘವ ಚಡ್ಡಾ ಅವರು ಹೇಳುವುದು, ಸರ್ಕಾರದ ಮುಂದೆ 22 ಕೋಟಿ ಉದ್ಯೋಗಾಕಾಂಕ್ಷಿಗಳು ಅರ್ಜಿಗಳನ್ನ ಹಾಕಿದ್ರು, ಸರ್ಕಾರ ಕೊಟ್ಟದ್ದು 7 ಲಕ್ಷ ಉದ್ಯೋಗ ಮಾತ್ರ. 3 ಕೋಟಿಯಷ್ಟು ಬಡತನವನ್ನ ಕಡಿಮೆ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುತ್ತಿರುವ ಸರ್ಕಾರ 22 ಕೋಟಿ ಜನರ ಅರ್ಜಿಗೆ ಕೊಟ್ಟದ್ದು 7 ಲಕ್ಷ ಉದ್ಯೋಗ ಮಾತ್ರ. ಹಾಗಿದ್ದರೆ ಯಾರ ಬಡತನವನ್ನ ಇವರು ಕಡಿಮೆ ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಇವತ್ತು ಜನರಲ್ಲಿ ಸೃಷ್ಟಿಯಾಗಿದೆ. ಕಳೆದ 30 ವರ್ಷಗಳಲ್ಲಿ ಬೆಲೆ ಏರಿಕೆಯ ದರ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. 13ರಿಂದ 15% ವರೆಗೂ ಬೆಲೆ ಏರಿಕೆ ಇದೆ ಎಂದು ಸಂಸತ್ತಿನಲ್ಲಿ ರಾಘವ ಚಡ್ಡಾ ಅವರು ಹೇಳಿದರು. ಜನರಿಗೆ ಆಧಾರ್ ಕಾರ್ಡ್ ವಿತರಿಸುವುದಲ್ಲ, ಉದಾರ್ ಕಾರ್ಡ್ ವಿತರಿಸಿ ಎಂದು ಕೂಡ ಹೇಳಿದರು. ಅಂದರೆ ಸಾಲ ಪಡೆಯುವುದಕ್ಕೆ ನೀವು ಕಾರ್ಡ್ ಕೊಡಬೇಕು ಎಂದು ಮೋದಿ ಸರ್ಕಾರಕ್ಕೆ ಅವರು ಸಲಹೆ ಕೊಟ್ಟಿದ್ದಾರೆ. 2014ರಲ್ಲಿ ಪೆಟ್ರೋಲ್ಗೆ 55 ರೂಪಾಯಿ ಇದ್ದುದು 100 ರೂಪಾಯಿ ಆಗಿದೆ.
2014ರಲ್ಲಿ ಅಡಿಗೆ ಅನಿಲಕ್ಕೆ 450 ರೂಪಾಯಿ ಇದ್ದುದು ಈಗ 1000 ರೂಪಾಯಿಯನ್ನು ದಾಟಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಈರುಳ್ಳಿಗೆ 100 ರೂಪಾಯಿ ಆದಾಗ ನಾನು ಈರುಳ್ಳಿಯನ್ನೇ ತಿನ್ನುವುದಿಲ್ಲ ಎನ್ನುವಂತ ಮಾತನಾಡಿದರು. ಅಂದರೆ ಅಡಿಗೆ ಅನಿಲಕ್ಕೆ ಬೆಲೆ ಹೆಚ್ಚಳವಾದ್ರೆ ಅಡಿಗೆ ಅನಿಲವನ್ನೇ ಬಳಸಬೇಡಿರಿ, ಪೆಟ್ರೋಲ್ ಡೀಸೆಲ್ಗಳಿಗೆ ಬೆಲೆ ಹೆಚ್ಚಾದ್ರೆ ಪೆಟ್ರೋಲ್ ಡೀಸೆಲ್ಗಳನ್ನ ಬಳಸಬೇಡಿರಿ ಎನ್ನುವಂತಹ ಪರಿಹಾರವೇ ಎಂದು ಜನರು ಯೋಚಿಸ್ತಾ ಇದ್ದಾರೆ. 2001ರಲ್ಲಿ ಭಾರತದ ವಿಕಾಸ ದರ 13%ನಷ್ಟಿತ್ತು. ಈಗ ಅದು 6.3ಕ್ಕೆ ಕುಸಿದಿದೆ. ಮುಂದಕ್ಕೆ ಅದು 5%ಗೆ ಕುಸಿಯಬಹುದು ಎಂದು ರಾಘವ ಚಡ್ಡಾ ಅವರು ಹೇಳ್ತಾರೆ. ದೇಶಕ್ಕೆ ಸಾಲ ಇದ್ದುದು 66 ವರ್ಷಗಳಲ್ಲಿ 55 ಲಕ್ಷ ಕೋಟಿ ರೂಪಾಯಿ. ಆದರೆ ಕಳೆದ 8 ವರ್ಷಗಳಲ್ಲಿ ಅಥವಾ 2014ರಿಂದ 2022ಕ್ಕೆ ಹೋಗುವಾಗ ಅದು 95 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅಂದರೆ 45 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ. ಈ ಹಣ ಎಲ್ಲಿ ಹೋಯಿತು ಎಂದು ರಾಘವ್ ಚಡ್ಡಾ ಕೇಳ್ತಾರೆ. ಹೋಗಿದ್ದೆಲ್ಲಿಗೆ? ಎಲೆಕ್ಟ್ರಾಲ್ ಬಾಂಡ್, PM ಕೇರ್ ಎಂಬಂತೆಲ್ಲ ಲೆಕ್ಕ ಇಲ್ಲದ ದುಃಖದ ಲೆಕ್ಕಗಳಿವೆಯಲ್ಲ, ಆ ಪಟ್ಟಿಗೆ ಈ ಸಾಲದ ಲೆಕ್ಕವು ಹೋಗಿರಬಹುದು. ದೊಡ್ಡ ದೊಡ್ಡ ಉದ್ಯಮಿಗಳು ಬ್ಯಾಂಕಿಗೆ ಹಣ ವಂಚಿಸಿ ಈ ದೇಶ ಬಿಟ್ಟು ಹೊರಟು ಹೋಗಿದ್ದಾರೆ. ಸರ್ಕಾರ ಮಾತು ಕೊಟ್ಟಂತೆ ಬೆಂಬಲ ಬೆಲೆಗೆ ಕಾನೂನು ತರುತ್ತೇವೆ ಎಂಬುದು ಕಾನೂನೇ ತಂದಿಲ್ಲ. ಅದಕ್ಕಾಗಿ ರೈತರು ಪ್ರತಿಭಟನೆಯನ್ನ ದಿಲ್ಲಿಯಲ್ಲಿ ಆರಂಭಿಸಿದ್ದು, ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಅವರಲ್ಲೂ ನಿರೀಕ್ಷೆ ಹುಟ್ಟಿಸುವಲ್ಲಿ ವಿಫಲವಾಗಿದೆ. ಬರೇ ಕನಸುಗಳ ಬಜೆಟ್ ಇದು. ಕನಸುಗಳನ್ನು ಹಂಚಿದರೆ ಸಾಲದು, ಅದಕ್ಕೆ ಮಾರ್ಗೋಪಾಯಗಳು ಇರಬೇಕೆಂದು ಜನರು ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ, ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಬಜೆಟ್ ಕುರಿತ ಸಂಕ್ಷಿಪ್ತ ವಿಶ್ಲೇಷಣೆ ಇಷ್ಟು. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಮುಂಚಿ. ಜೈ ಭಾರತ್.